ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಸಮಾಜ ಎಷ್ಟು ಕೆಟ್ಟ ನಿಂತಿದೆ ಅಂತ ಹೇಳಿದ್ರೆ ಅಷ್ಟು ಕೆಟ್ಟ ನಿಂತಿದೆ ಸ್ನೇಹಿತರೆ. ಒಬ್ಬ ಡಾಕ್ಟರು ನಾನೊಂದು ಪ್ರಾಣನ ಉಳಿಸ್ಬೇಕು ಅಂತ ಓದಿ ಅದರಲ್ಲೂ ಮಹಿಳೆ ಅವಳ ಪ್ರಾಣ ಅವಳೇ ಕಳ್ಕೊತಿದ್ದಾಳೆ ಅಂತ ಹೇಳಿದ್ರೆ ನಾವು ಎಂಥ ಸಮಾಜದಲ್ಲಿ ಬದುಕ್ತಿದ್ದೀವಿ ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಈ ಸ್ಟೋರಿ ಶುರು ಆಗುತ್ತೆ ಮಹಾರಾಷ್ಟ್ರದ ಪಲ್ಟನ್ ಸಿಟಿಯಲ್ಲಿ. ಒಬ್ಬಳು ಪ್ರಾಣ ಉಳಿಸ್ಬೇಕಾಗಿರೋ ಡಾಕ್ಟರ್ ಅವಳ ಪ್ರಾಣ ಅವಳೇ ತಗೊಂಡಿರ್ತಾಳೆ. ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಅವಳು ಎಡಗೈಯಲ್ಲಿ ನನ್ನ ಸಾವಿಗೆ ಇಬ್ಬರು ವ್ಯಕ್ತಿಗಳ ಕಾರಣ ಅಂತ ಬರೆದಿಟ್ಟು ಕೂತಿರ್ತಾಳೆ. ಆ ಇಬ್ಬರು ವ್ಯಕ್ತಿಗಳ ಬಗ್ಗೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಒಬ್ಬ ವ್ಯಕ್ತಿ ಬಂದು ಮಹಾರಾಷ್ಟ್ರದ ಪೊಲೀಸ್ ಆಫೀಸರ್, ಇನ್ನೊಬ್ಬ ಎಜುಕೇಟೆಡ್ ಆಗಿರುವಂತಹ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸ್ನೇಹಿತರೆ, ಹಿಂದೂಸ್ತಾನ್ ಟೈಮ್ಸ್ನ ಪ್ರಕಾರ ಈ ಕಚಡ ನಾಯಿ ನನ್ನ ಮಕ್ಕಳು ಏನು ಮಾಡಿದ್ದಾರೆ ಗೊತ್ತಾ? ಈ ಪೊಲೀಸ್ ಆಫೀಸರ್ ಆಕೆಯ ಮೇಲೆ ರೇಪ್ ಮಾಡಿದ್ದಾನೆ, ಮತ್ತು ಆ ಕಚಡ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಸ್ನೇಹಿತರೆ, ಇನ್ನೂ ಏನೇನಾಗಿದೆ ಅಂತ ನಮಗಂತೂ ಗೊತ್ತಿಲ್ಲ. ಈ ಕೇಸ್ನಲ್ಲಿ ಹಲವು ಪೊಲಿಟಿಷಿಯನ್ಗಳ ಹೆಸರು ಕೇಳಿಬರ್ತಿದೆ. ಸ್ನೇಹಿತರೆ, ಈ ವಿಡಿಯೋ ಉದ್ದೇಶ ಇಷ್ಟೇ. ಇವತ್ತು ಯಾರ್ದೋ ಒಂದು ಹೆಣ್ಮಗ್ಳಿಗಾಗಿರ್ಬೋದು, ಆದರೆ ಮುಂದೊಂದು ದಿವಸ ನಮ್ಮನೆವರೆಗೂ ಬರುತ್ತೆ. ಸ್ನೇಹಿತರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿರಿ, ಎಲ್ಲರೂ ಕೂಡ ನಮ್ಮವರೇ ಅಂತ ಭಾವಿಸಿ. ಯಾವುದೋ ಜಾತಿ ಹೆಸರು ಕೇಳಿ ಒಬ್ಬಂಗೆ ಓಟ್ ಹಾಕೋಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಅವ್ರ ಫ್ಯಾಮಿಲಿ ಏನು ಕರೆಕ್ಟಾಗೇ ಇರುತ್ತೆ, ಆದರೆ ಇಲ್ಲಿ ಸಾಯ್ತಾ ಇರೋದು ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ನ ಫ್ಯಾಮಿಲಿ ಅಷ್ಟೇ.